ಸೆಲ್ಲಿಂಗ್ ಯಾವಾಗಿತ್ತು, ಈ ಏರಿಯಾ ಅರೌಂಡ್ ಸೆಲ್ಲಿಂಗ್ ಇತ್ತೆ ಹೊರತು ಈಗಲ್ಲ. ಹಾಗಿದ್ರೆ ಈಗೇನ್ ಮಾಡಬೇಕು, 1 ಅವರ್ ಟೈಮ್ ಫ್ರೇಮ್ಗೆ ಹೋಗೋಣ. ಎಷ್ಟಕ್ಕೆ? ಒಂದು ಎಂಟ್ರಿ ಸಿಗಬಹುದು. ಜಸ್ಟ್ ಮಿನಿಟ್ ನೋಡಿ, 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ನೋಡಬಹುದು. ಇಮಿಡಿಯೇಟ್ ಆಗಿ ಹೇಳ್ತೀನಿ, ಎಂಟ್ರಿಗೆ ಹೋಗೋಣ. ಪ್ರೈಸು ಪ್ರೀವಿಯಸ್ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡ್ಲಾರ್ದನ ಇನ್ನು 6 ನಿಮಿಷ ಇದೆ, 7ವರೆಗೆ ರಿಟರ್ನ್ ಹೋಗ್ತಿದೆ, ಹೌದಾ? ಸೊ ನಾವು 1 ಅವರ್ ಕ್ಯಾಂಡಲ್ ಲೋ ಅನ್ನ ಸಣ್ಣದಾಗಿ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ತಗೋಬಹುದು. ನೋಡಿ, ಲೆಟ್ಸೆ 9 SL ಇದೆ, 12 ಇದ್ದಿದ್ದು 13 ತನಕ ಹೋದ. ತಿರ್ಗಾ ಬೈ ಮಾಡೋಣ ರೈಟ್ ಲೆವೆಲ್ಗೆ 21 ತನಕ ನೋಡೋಣ, 13.5. ಲೆಟ್ಸಿ ನಾನು 1 ಅವರ್ ಕ್ಯಾಂಡಲ್ ಅನ್ನ ಇಟ್ಕೊಂಡು ಬೈ ಮಾಡಬಹುದು ನೋಡಿ. ಆದರೆ ಐ ರಿಪೀಟ್, 14ಕ್ಕೆ ಬಂದ. ಸ್ಟಾಪ್ ಲಾಸ್ ಏನು? 8.5 ನೋಡಿ. ಅರೆ 15 ಹೋದ ನೋಡಿ. ಏನಾಗುತ್ತೆ, ಪ್ರೈಸು ಯಾವತ್ತೂ ಕೂಡ 1 ಅವರ್ ಹೈ ಅಥವಾ ಲೋ ಬ್ರೇಕ್ ಆದ್ರೆ ಒಂದು ಕ್ಲಾರಿಟಿಗೆ ಹೋಗ್ತಾನೆ. ಇಲ್ಲಿ 1 ಅವರ್ ಲೋ ತನಕ ಬಂದು ವಾಪಸ್ ಹೋಗ್ತಿದ್ದಾನೆ. 16 ಬಂತು ನೋಡಿ ಪ್ರೈಸ್. 12 ಇದ್ದಾಗ ಐ ವಾಸ್ ಅಬೌಟ್ ಟು ಬೈ. ಓಕೆ, ಮಿಸ್ ಆಯ್ತು. ಸ್ವಲ್ಪ ವೇಟ್ ಮಾಡೋಣ, ಈಗ ತಗೊಳ್ಳೋದು ಬೇಡ. ಯಾಕೆ ಅಂದ್ರೆ ನೋಡಿ, ಎಷ್ಟು ಸ್ಟಾಪ್ ಲಾಸ್ ಇರೋದು? 0.9 ಇದೆ, ಹೌದಾ? ಸೊ 0.9 ಅಂಡ್ ಈಗ 15 ಅಂದ್ರೆ 6 ಪಾಯಿಂಟ್ ಸ್ಟಾಪ್ ಲಾಸ್ ಆಗತ್ತೆ. 6 ತಗೊಂಡ್ರೆ ನಾವೇನಾದ್ರೂ ಒಂದು ಮೈಕ್ರೋ ತಗೊಂಡ್ರೆ $6 ಹೋಗುತ್ತೆ, ಒಂದು ಮಿನಿ ತಗೊಂಡ್ರೆ $60 ಹೋಗುತ್ತೆ. ಸ್ವಲ್ಪ ವೇಟ್ ಮಾಡೋಣ. 12-13ಕ್ಕೆ ಬಂದ್ರೆ ತಗೊಳ್ಳೋಣ. 12-13ಕ್ಕೆ ಬಂದ್ರೆ, ಸೊ ನಾನು ನನ್ನ ಕ್ಯಾಪಿಟಲ್ ಇದು ಅದರ ಎಷ್ಟಿದೆ ಹೇಳಿ, $10,400 ಅಂದ್ರೆ ಕ್ಲೋಸ್ ಟು 9.5 ಲಕ್ಷ ಅಥವಾ 10 ಲಕ್ಷ ಆಸ್ಪಾಸ್ ಇದೆ. ಸೊ ನಾನು 10 ಲಕ್ಷಕ್ಕೆ ಒಂದು 0.25 ಆಸ್ಪಾಸ್ ತಗೊಳ್ತೀನಿ. ಇನ್ನೂ ಇಲ್ಲ, ಅಲ್ಲಿ ಟ್ರೇಡ್ ಬಂದ್ರೆ 12ಕ್ಕೆ ಅದು ಬಂದ್ರೆ 0.20 ಅಂದ್ರೆ 20 ಮೈಕ್ರೋ ಅನ್ಕೊಳ್ಳಿ ಅಥವಾ 2 ಮಿನಿ ಅನ್ಕೊಳ್ಳಿ. ಓಕೆ, 12ಕ್ಕೆ ಬರ್ತಿದೆ. ಜಸ್ಟ್ ಅ ಮಿನಿಟ್. ಓಕೆ, ನಾನು ಬೈ ಮಾಡಿದೆ, 14ಕ್ಕೆ ತಗೊಂತು. ಐ ಟುಕ್ ಅ ಬೈ ಟ್ರೇಡ್. ನೀವೆಲ್ಲರೂ ಕೂಡ ನೋಡಬಹುದು, ಇಲ್ಲಿ ಮೇಲ್ ಹೋಗ್ತಿದೆ. ಹಂಗೆ ಸ್ಟಾಪ್ ಲಾಸ್ ಅನ್ನು ಕೂಡ ಇಡಬೇಕು. ಇವನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಎಂಟನ್ನ ನಾನು ಸ್ಟಾಪ್ ಲಾಸ್ ಇಡ್ತೀನಿ, 0.8. ನನ್ನ SL 0.8 ನೋಡಿ. 8 ನಾನು ಸ್ಟಾಪ್ ಲಾಸ್ ಅನ್ನ ಇಟ್ಟಿದ್ದೀನಿ. TP ಎಷ್ಟು ಇಡೋಣ ಅಂದ್ರೆ ಆಸ್ಪಾಸು 21 ಬಂದ್ರೆ TP ನೋಡಿ. 14ರಿಂದ 16 ಹೋಗಿದೆ. ಐ ಡೋಂಟ್ ನೋ ಎಷ್ಟು ಜನ ತಗೊಂಡಿದ್ದೀರಾ. ನಾನು ತಗೊಂಡಿದ್ದು ಇವಾಗ ಪ್ರಾಫಿಟ್ ಅಲ್ಲಿದೆ. ಲೆಟ್ ಇಟ್ ಬಿ ಅಂದ್ರೆ 1 ಪಾಯಿಂಟ್ ಮೇಲ್ ಬರ್ತಿದ್ದಾನೆ. ಸ್ಟಾಪ್ ಲಾಸ್ 0.8 ಆಲ್ರೆಡಿ ಹಾಕಿದ್ದೀನಿ. ನೀವು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ಸ್ಟಾಪ್ ಲಾಸ್ ಇದು ಮಸ್ಟ್. ಒಂದು 3,000, 4,000, 6,000 ಪ್ರಾಫಿಟ್ ಬರ್ತಿದೆ. 3 ಪಾಯಿಂಟ್ ಮೇಲ್ ಹೋದ, 18 ಹೋದ ನೋಡಿ. 3 ಪಾಯಿಂಟ್ ಮೇಲ್ ಹೋದ. ಸಾಕು ಅನ್ನೋರು ಬುಕ್ ಮಾಡ್ಕೋಬಹುದು, ಇಲ್ಲ ಅನ್ನೋರು ಇನ್ನೂ ಇಟ್ಕೋಬಹುದು. ನಾನು ಐ ಆಮ್ ಸ್ಟಿಲ್ ಹೋಲ್ಡಿಂಗ್, ಇನ್ನು ಹೋಲ್ಡ್ ಮಾಡಿದ್ದೀನಿ. ಟ್ರೇಡಿಂಗ್ ಇವ್ದು ಟೈಮ್ ಅನ್ನ ಇಟ್ಕೊಳ್ಳೋಣ, ಕೌಂಟ್ ಡೌನ್ ಅನ್ನ. ಮತ್ತೆ 16 ಬಂತು. ಇನ್ನೂ 3 ನಿಮಿಷ ಇದೆ 1 ಅವರ್ ಕ್ಯಾಂಡಲ್ ಬರಕ್ಕೆ. 17 ಓಡಾಡ್ತಿದೆ ನೋಡಿ. ಗುಡ್. 3 ಪಾಯಿಂಟ್ ಈಸ್ ಆಕ್ಚುಲಿ ವೆರಿ ಗುಡ್ ಲೆವೆಲ್, ಅಥವಾ 3 ಪಾಯಿಂಟ್ ಈಸ್ ಆಲ್ಸೋ ಗುಡ್ ಪ್ರಾಫಿಟ್. ಬಟ್ ಇನ್ನ ವೇಟ್ ಮಾಡೋಣ. ನನ್ನ ಸ್ಟಾಪ್ ಲಾಸ್ 14.8 ಅಂದ್ರೆ 6 ಪಾಯಿಂಟ್ SL ನಂದು. ಸೊ ಈಗ ಆಲ್ರೆಡಿ 3 ಪಾಯಿಂಟ್ ಲಾಭ ಬರ್ತದೆ. ಇನ್ನು ವೇಟ್ ಮಾಡೋಣ. ಒಂದು ಮ್ಯಾಕ್ಸಿಮಮ್ ನನಗೆ ಲಾಸ್ ಆದ್ರೆ ಎಷ್ಟಾಗುತ್ತೆ? 6 ಅಂದ್ರೆ $120 ಆಗುತ್ತೆ. ಅಂದ್ರೆ ನಾನ್ ತಗೊಂಡಿರೋ ಕ್ವಾಂಟಿಟಿಗೆ ಇಟ್ಕೋಬಹುದು ನೀವು ಇನ್ನೂ ಕೂಡ. ಎಸ್, ಚಾಟ್ ಜಿಪಿಟಿನೂ ಕೂಡ ರೈಟ್ ಲೆವೆಲ್ ಅಲ್ಲಿ ಬೈ ಕೊಟ್ಟಿದೆ. ಯಾರೊಬ್ಬರು ಹೇಳ್ತಾರೆ ಹೌ ಟು ಸೆಟ್ ಅ ಟಾರ್ಗೆಟ್, ಅದು ಇದೆ ನೋಡಿ ಮ್ಯಾಮ್. ನೀವು ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದ್ರೆ, ಒಂದೇ ನಿಮಿಷ, ಮತ್ ಕಾಸ್ಟ್ ಬಂದ. ಇರ್ಲಿ, ವಿಲ್ ಹೋಲ್ಡ್. ಸ್ವಲ್ಪ ವೇಟ್ ಮಾಡೋಣ. TP ಅರೌಂಡ್ 19 ಇಡ್ತೀನಿ ನಾನು. ಸೊ 19.5 TP ಇಟ್ಟೆ ಅಂಡ್ 0.8 ನನ್ನ ಸ್ಟಾಪ್ ಲಾಸ್. ನೀವು ತಲೆಯಲ್ಲಿ ಇಟ್ಕೊಳ್ಳಿ, SL ಮತ್ತೆ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್. ಟಾರ್ಗೆಟ್ ಹಾಕ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಸ್ಟಾಪ್ ಲಾಸ್ ಹಾಕೋದನ್ನ ಮರಿಬೇಡಿ. ಬಿಕಾಸ್ ಈಗ ಗೋಲ್ಡ್ ತುಂಬಾ ಮೂವ್ ಆಗ್ತಿರುತ್ತೆ, ಅದಕ್ಕೋಸ್ಕರ. ಸೊ $100 ಮೇಲೆ ಲಾಭ ಬಂದ್ರೆ 1% ಲಾಭ ಬಂದ ಹಾಗೆ. ಸೊ ನೋಡೋಣ, ಇನ್ ಕೇಸ್ ಲಾಸ್ ಆದ್ರೆ ನನಗೆ 1% ಲಾಸ್ ಆಗತ್ತೆ.
ಪ್ರಾಫಿಟ್ ಬಂದ್ರೆ ಹತ್ತತ್ರ ಹಾ ಕ್ಲೋಸ್ ಟು ಸೇಮ್ 1:1 ಇದೆ. ವೇಟ್ ಮಾಡ್ಬೇಕು ನೋಡಿ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ನೀವು ಯಾರಾದ್ರೂ ಕೂಡ. ಎಸ್ ಪ್ರೀತಿ ಅವರ ಟಾರ್ಗೆಟ್ ಹೇಗೆ ಸೆಟ್ ಮಾಡೋದು ಗೊತ್ತಾಯ್ತು ಅನ್ಕೊಳ್ತೀನಿ ನಿಮ್ಗೆ. ಈಗ ಬೈ ಮಾಡೋದು ಅರ್ಥ ಇಲ್ಲ 17ಕ್ಕೆ. ನೀವು ಯಾವಾಗ ಬೈ ಮಾಡ್ಬೇಕಾಗಿತ್ತು? 14 ಆಸ್ಪಾಸ್ ಬಂದಾಗ ಬೈ ಮಾಡಿದ್ರೆ ದಾಟ್ ವುಡ್ ಬಿ ಅ ರೈಟ್. ಈಗ ಬೇಡ, ತುಂಬಾ ಜಾಸ್ತಿ ಸ್ಟಾಪ್ ಲಾಸ್ ಆಗತ್ತೆ. ಅದರಲ್ಲೂ ಈಗ ನಾನೇನ್ ಅನ್ಕೊಂಡಿದ್ದೆ ಅಥವಾ ಒಟ್ ಮಾರ್ಕೆಟ್ ನೋಡಿದಾಗ ಏನ್ ಅನಿಸ್ತು ಅಂದ್ರೆ ಇದಂತೂ ಬೈಯಿಂಗ್ ಲೆವೆಲ್ ಇದೆ 12 ಎಲ್ಲ. ಯಾಕಂದ್ರೆ 1 ಅವರ್ ಕ್ಯಾಂಡಲ್ ಬ್ರೇಕ್ ಆಗ್ಲಿಲ್ಲ, ಹೌದಾ? ಸೊ ನಾನು 19ನ್ನ ಎಸ್ ಅಲ್ಲಿ ಏನೋ ಟಾರ್ಗೆಟ್ ಹಿಟ್ ಆದ್ಮೇಲೆ ಏನಾದ್ರೂ ಆಗ್ಬೋದು ಅನ್ಕೊಂಡು ಇವನ್ ಮೇಲೆ ಪ್ರೆಷರೇ ಬರ್ತಿಲ್ಲ. ಸೊ ಏನ್ ಮಾಡೋಣ, 1 ಅವರ್ ಕ್ಯಾಂಡಲ್ ಏನಿಲ್ಲ ಹಾಕಿದೆ. ಈಗ ನಾನು ಹೆಚ್ಚು ಕಡಿಮೆ ಆದ್ರೆ ಲಾಸ್ ತಗೊಳ್ಳೋದಕ್ಕಿಂತಲೂ ಕೂಡ ಕಾಸ್ಟ್ ಕೂಡ ಎಕ್ಸಿಟ್ ಆಗಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ? ಈಗಂತೂ ಪ್ರಾಫಿಟ್ ಅಲ್ಲಿ ಇದೆ 2 ಪಾಯಿಂಟ್. ಬಟ್ ಸಪೋಸ್ ಇನ್ನ 40 ಸೆಕೆಂಡ್ ಇದೆ ಹೊಸ ಕ್ಯಾಂಡಲ್ ಬರಕ್ಕೆ. ಹೊಸ ಕ್ಯಾಂಡಲ್ ಬಂದು ಇಮಿಡಿಯೇಟ್ ಬೀಳೋಕ್ ಶುರುವಾದ್ರೆ ನಾನು ಜಾಸ್ತಿ ಹೊತ್ತು ಈ ಪೊಸಿಷನ್ ಇಟ್ಕೊಳ್ಳಲ್ಲ. ಯಾಕೆ ಅಂದ್ರೆ 1 ಅವರ್ ಕ್ಯಾಂಡಲ್ ಹೊಸದಾಗಿ ಯಾವಾಗ ಬರುತ್ತಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇದ್ದೇ ಇರುತ್ತೆ. ಅದಕ್ಕೆ ಬೇಗ ಪ್ರಾಫಿಟ್ ಬುಕ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. 3 ಪಾಯಿಂಟ್ ಲಾಭ ಬರ್ತಿದೆ, ಕ್ಲೋಸ್ ಟು $60 ಅಂದ್ರೆ 6,000. ಇನ್ನು 20 ಸೆಕೆಂಡ್ ಇದೆ. ಸೊ ನಾನು ಸ್ಟಾಪ್ ಲಾಸ್ ಅನ್ನ ಕಾಸ್ಟ್ ಇಡ್ತೀನಿ. ನೀವು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ಸ್ಟಾಪ್ ಲಾಸ್ ಅನ್ನ ಕಾಸ್ಟ್ ಇಟ್ಕೊಳ್ಳಿ. ನಾನು ನನ್ನ ಎಸ್ ಎಲ್ ಅನ್ನ ಕಾಸ್ಟ್ ಇಟ್ಕೊಂಡೆ. ಈಗ ನನಗೆ ವರ್ಸ್ಟ್ ಕೇಸ್ ಅಲ್ಲೂ ಕೂಡ 0 ಲಾಸ್ ಅಥವಾ ಮೈನರ್ ಲಾಸ್ ಆಗತ್ತೆ, ಸ್ವಲ್ಪ ಲಾಸ್ ಆಗತ್ತೆ. ನಾನು 14 ಮತ್ತೆ 14ಕ್ಕೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ನೋಡಿ. ನೀವು ಕೂಡ ನೋಡಿ, 14 ಎಸ್ ಎಲ್ ಇದೆ, 14 ನನ್ನ ಎಂಟ್ರಿ ಪಾಯಿಂಟ್. ಗುಡ್, ಮೇಲೆ ಹೋಗ್ತಿದೆ. 1 ಅವರ್ ಕ್ಯಾಂಡಲ್ ಓಪನ್ ಆಗಿದ್ದು 19 ಎಲ್ಲ ಬಂದ್ರೆ ಎಕ್ಸಿಟ್ ಆಗೋಣ. 17ವರೆ. ಗುಡ್, ಎಲ್ಲರೂ ಪ್ರಾಫಿಟ್ ಅಲ್ಲಂತೂ ಇದ್ರೆ ಯಾರು ನನ್ನ ಜೊತೆ ತಗೊಂಡಿದ್ದೀರಾ. 18 ಬಂದ 4 ಪಾಯಿಂಟ್ ಅಂದ್ರೆ ಇಲ್ಲಿ $8,000 ಲಾಭ ಬರ್ತಿದೆ, ಅಥವಾ ನಾವು ಇದ್ರಲ್ಲಿ ಹೇಳಿದ್ರೆ $70-80 ಪ್ರಾಫಿಟ್ ಬರ್ತಿದೆ. ಯಾರು 3-4 ಪಾಯಿಂಟ್ ಸಾಕು ಅಂದ್ರೆ ಹೊರಗಡೆ ಬನ್ನಿ. ಅಥವಾ ಕಾಸ್ಟ್ 19 ಬಂದ, ವೆರಿ ಗುಡ್. ಆಲ್ಮೋಸ್ಟ್ ನನ್ನ 19ವರೆ ಎಕ್ಸಿಟ್. ಟಾರ್ಗೆಟ್ ಹಿಟ್ ಆಯ್ತು, ಐ ಆಮ್ ಔಟ್. ಸರಿನಾ? ನೀವು ಇಲ್ಲಿ ನೋಡಿದ್ರೆ $112 ಲಾಭ ಅಂದ್ರೆ ಕ್ಲೋಸ್ ಟು 10,000 ಅಂದ್ರೆ 10 ಲಕ್ಷ ರೂಪಾಯಿಗೆ 1% ಲಾಭ ಆಯ್ತು ನನಗೆ. ಕರೆಕ್ಟ್ ನೋಡಿ, 14ಕ್ಕೆ ತಗೊಂಡಿದ್ವಿ, 19ವರೆಗೆ ಎಕ್ಸಿಟ್. 21 ಬಂದ, ವೆರಿ ಗುಡ್. ಎಷ್ಟು ಜನ ಪ್ರಾಫಿಟ್ ಬುಕ್ ಮಾಡಿದ್ರಿ?